ನಾರಾಯಣ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಕೃಷ್ಣ ನಾರಾಯಣ ನಾರಾಯಣ ಅಂಬುಜನಾಭನ ಅಂತ್ಯವಿಲ್ಲದಾತನ ನಾರಾಯಣ ನಾರಾಯಣ ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಇಲೀಲೆಯು ತುಂಬು ಮಾಯವಯ್ಯ ಇಲೀಲೆಯು ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಕೃಷ್ಣ ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ ನಾರಾಯಣ ನಾರಾಯಣ ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ ನಗು ನಗುತ ಮಾಯ ಬೀಸಿ ಉರಿಯೋಳ್ತ ನಿಲ್ಲಿಸಿ ನಗು ನಗುತ ಮಾಯ ಬೀಸಿ ಉರಿಯೋಳ್ತ ನಿಲ್ಲಿಸಿ ರಾಗದ ಭೋಗದ ರಾಗದ ಭೋಗದ ಆ ಗೊಂಬೆ ಈ ಗೊಂಬೆ ಆಡಿಸಿ ತಾನಲಿವ ಆ ಗೊಂಬೆ ಈ ಗೊಂಬೆ ಆಡಿಸಿ ತಾನಲಿವ ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ಕೃಷ್ಣ ನಾರಾಯಣ ನಾರಾಯಣ ಶ್ರೀಹರಿ ನಿನ್ನ ಲೀಲೆಯು ಏನಾಶ್ಚರ್ಯವಾಗಿರುವುದು ಭೂಭಾರವನ್ನು ಪರಿಹರಿಸಲು ಲೋಕ ನಾಯಕನಾಗಿಯೂ ಮಾಯಾ ಮನುಷ್ಯ ಅಮರ ಮುನಿ ಗೋಬ್ರಾಹ್ಮಣರ ಮನಸ್ಸನ್ನು ಸಂತೋಷಪಡಿಸಿದ್ದು ನಾರಾಯಣ ನಾರಾಯಣ ಸಾಕ್ಷಾತ್ ವೈಕುಂಠವು ಪುರುಷೋತ್ತಮನಲ್ಲಿರುವುದರಿಂದ ಕಾಂತಿಹೀನವಾಗಿ ಜ್ಯೋತಿ ಇಲ್ಲದ ಅಂಧಕಾರ ಗೃಹದಂತೆ ಇರುವುದು ನಾರಾಯಣ ನಾರಾಯಣ ಅದು ಹಾಗಿರಲಿ ಅಲಂಕಾರೋ ಪ್ರಿಯ ವಿಷ್ಣು ಅಭಿಷೇಕೋ ಪ್ರಿಯೇ ಭಾನು ನಾರದ ಕಲಹ ಪ್ರಿಯ ಎಂಬ ವಾಕ್ಯಾನುಸಾರ ಆ ಶ್ರೀಮಾನ್ನ ಸರ್ವಕಾಲದಲ್ಲಿಯೂ ಕಲಹ ಪ್ರಿಯನಾದ ನನಗೆ ವೈಕುಂಠವಾಸಿಯಾದ ಶ್ರೀಹರಿಯ ಅವತಾರವೆತ್ತಿದ ಮೇಲೆ ಎಲ್ಲಿಯೂ ಕಲಹದ ಸುಳಿವೇ ಸಿಕ್ಕಲಿಲ್ಲವಲ್ಲ ನಾರಾಯಣ ನಾರಾಯಣ ವೈಕುಂಠದಲ್ಲಿ ಹೋಗಿ ನೋಡಿದರೆ ಶ್ರೀಹರಿಯೂ ಇಲ್ಲದೆ ಶೂನ್ಯವಾಗಿದೆ ಕೈಲಾಸದಲ್ಲಿ ಹೋಗಿ ನೋಡಿದರೆ ಅಲ್ಲಿಯೂ ಯಾವುದೂ ಇಲ್ಲ ಬ್ರಹ್ಮಲೋಕದಲ್ಲಿಯೂ ಯಾವುದಿಲ್ಲ ಆದುದರಿಂದ ಆ ಪರಮಾತ್ಮನನ್ನೇ ನೇರವಾಗಿ ಸಂದರ್ಶಿಸಿ ನನ್ನ ವಿಚಾರವನ್ನು ಅವನಲ್ಲಿ ತಿಳಿಸಿದರೆ ಮಾತ್ರ ನನ್ನ ಕೋರಿಕೆಯೂ ನೆರವೇರಬಹುದು ನೀ ಸಾಕಿ ಸಲಹಿ ಸಾರ್ಥಕವೇನಯ್ಯ ನೀ ಸಾಕಿ ಸಲಹಿ ಸಾರ್ಥಕವೇನಯ್ಯ ಈ ಕಾಡಿಗನಲ್ಲಿ ಆಂತರ್ಯವೇನಯ್ಯ ಈ ಕಾಡಿಗನಲ್ಲಿ ಆಂತರ್ಯವೇನಯ್ಯ ತಿಳಿದೇಳಯ್ಯ ಒಳಮರ್ಮ ತೋರಯ್ಯ ಅಯ್ಯ 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 ತಿಳಿದೇಳಯ್ಯ ಒಳಮರ್ಮ ತೋರಯ್ಯ ಒಳಮರ್ಮ ತೋರಯ್ಯ ನಳಿನಾಚ ನಿನ್ನಯ್ಯ ಸಂಕಲ್ಪವೇನಯ್ಯ ನಳಿನಾಚ ನಿನ್ನಯ್ಯ ಸಂಕಲ್ಪವೇನಯ್ಯ ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ಕೃಷ್ಣ ಪೂಜ್ಯರೇ, ತಮ್ಮ ದರ್ಶನದಿಂದ ನಾನು ಧನ್ಯನಾದೆ. ನಮ್ಮನ್ನು ಕಾಪಾಡಬೇಕು ಪೂಜ್ಯರೇ.
ಗಂಧರ್ವ ಕುಮಾರ, ಹೇಳು, ಏತಕ್ಕಾಗಿ ನನ್ನ 2 ಪಾದಗಳನ್ನು ಹಿಡಿದುಕೊಂಡಿರುವೆ? ಅಲ್ಲದೆ ದಂಪತಿಗಳಿರೋರು ಏತಕ್ಕಾಗಿ ಖಿನ್ನರಾಗಿರುವಿರಿ? ನಿಮಗೊದಗಿರುವ ಕಷ್ಟವೇನು ತಿಳಿಸಿ. ನಾನು ಮೊನ್ನೆ ಬ್ರಹ್ಮಲೋಕಕ್ಕೆ ಹೋಗುತ್ತಿರುವಾಗ ನನ್ನ ಕುದುರೆಯ ವೈಶಿಷ್ಟ್ಯವು ಗಂಗಾ ತೀರದಲ್ಲಿ ಸೂರ್ಯನಿಗೆ ಹರಿಯವನ್ನು ಕೊಡುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮನ ಬೊಗಸೆಯಲ್ಲಿ ಬಿದ್ದಿತ್ತಂತೆ. ಅದಕ್ಕೆ ಪರಮಾತ್ಮನು ಕುಪಿತನಾಗಿ 8 ದಿನದೊಳಗಾಗಿ ನನ್ನ ಶಿರಚ್ಛೇದನ ಮಾಡುವುದಾಗಿ ಶಪಥ ಮಾಡಿರುವಂತೆ ಈ ಪತ್ತಿನಿಂದ ಪರಿಹರಿಸಿ ನನಗೆ ಜೀವದಾನ ಮಾಡಬೇಕೆಂದು ಬೇಡವೇನು ಪೂಜ್ಯರೇ. ಬಲ ನಾರದ ಬಲ, ನಿನ್ನ ಪುಣ್ಯವೇ ಪುಣ್ಯ. ಎಲ್ಲಿಯೂ ಕಲಹದ ಮಾರ್ಗವನ್ನು ಕಾಣದೆ ಶ್ರೀಹರಿಯಲ್ಲಿ ತಿಳಿಸೋಣವೆನ್ನುವುದರೊಳಗಾಗಿ ಪರಮಾತ್ಮನಾದ ನೀನೇ ಈತನನ್ನು ಕಳಿಸಿರುವೆಯ. ಇರಲಿ. ಅಲ್ಲದೆ ಇದು ಶ್ರೀಕೃಷ್ಣನ ಸಂಬಂಧವಾದ್ದರಿಂದ ತುಂಬಾ ಪ್ರಬಲವಾಗಿರುವುದು. ಇರಲಿ. ಗಯನೆ, ಬ್ರಹ್ಮಲೋಕಕ್ಕೇನಾದರೂ ಹೋಗಿದ್ದೆಯಾ? ಹೋಗಿದ್ದೇನು ಪೂಜ್ಯರೇ. ಬ್ರಹ್ಮನು ಅಸಹಾಯಕನೆಂದು ಹೇಳಿದರು. ನಂತರ ಕೈಲಾಸಕ್ಕೆ ಹೋಗಿ ಶಿವಪಾರ್ವತಿಯರನ್ನು ಕಂಡೆಯಾ? ಹೌದು. ಅವರು ನಿನಗೆ ಏನು ಹೇಳಿದರು? ಮಹಾತ್ಮರೇ, ಕೈಲಾಸಕ್ಕೆ ಹೋಗಿ ಆ ಗೌರಿಪತಿಯನ್ನು ಬೇಡಿಕೊಂಡೆನು. ಲೋಕಾವತಾರೆಯಾದ ಶ್ರೀಹರಿಗೆ ವೈರಿಯಾದ ಮೇಲೆ ನಮಗೂ ವೈರಿಯಲ್ಲವೇ ಎಂದು ಹೇಳಿದರು. ಅದಕ್ಕೆ ಪಾರ್ವತಾ ಮಾತೆಯವರು ಏನು ಹೇಳಿದರು? ಲೋಕ ಮಾತೆಯು ಕ್ಷಣಾಗತರನ್ನು ರಕ್ಷಿಸಬೇಕೆಂದು ನನ್ನನ್ನು ಕರೆದು ಶ್ರೀಹರಿಗೆ ನಿಮಗೆ ವೈರಿಯಾದ ಮೇಲೆ ನಾನೇ ಮಾರ್ಗದರ್ಶಕಳಾಗುವೆ ಎಂದು ಕರೆ ಹೇಳಿ ನನ್ನನ್ನು ಕರೆದು, ಗಯನೆ, ನಾರದರಲ್ಲಿ ನಿನ್ನ ಮೊರೆಯನ್ನು ತಿಳಿಸಿದರೆ ಅವರು ನಿಮ್ಮನ್ನು ಕಾಪಾಡುವರು ಎಂದು ಹೇಳಿದರು. ಆದ್ದರಿಂದ ನಿಮ್ಮ ಪಾದಗಳಲ್ಲಿ ಬಿದ್ದಿರುವೆನು, ನಮ್ಮನ್ನು ಕಾಪಾಡುವರಾಗಿ. ಓಹೋ, ಲೋಕಮಾತೆಯವರು ನನ್ನನ್ನು ತೋರಿಸಿದರೆ ಮಾತೆಯವರ ವರ ಸಂಕಲ್ಪವನ್ನು ನಾನು ಈಗ ತಿಳಿದೆನು. ಕೃಷ್ಣಾರ್ಜುನರು ಜೀವನದ ಗೆಳೆಯರಾಗಿರುವರು. ಅವರಲ್ಲಿ ನನ್ನ ಕಲಹವನ್ನು ಹುಟ್ಟಿಸಿದರೆ ಅವರ ಮೈತ್ರತ್ವವು ಹೇಗೆ ಕೊನೆಗಾಣುವುದೆಂಬುದನ್ನು ಪರೀಕ್ಷಿಸಲು ಒಳ್ಳೆಯ ಸಮಯವೇ ಒದಗಿರುವುದು. ಇರಲಿ ಗಯನೆ, ನಿನ್ನ ಕರುಣಾಜನಕವಾದ ಕಥೆಯನ್ನು ಕೇಳಿ ನನ್ನ ಮನಸ್ಸಿಗೆ ವಿಷಾದವಾಗುತ್ತಿದೆ. ಆದರೆ ಏನು ಮಾಡಲಿ ಪೂಜ್ಯರೇ? ಏನು ಮಾಡಲಿ ಎಂದರೆ ನನ್ನನ್ನು ಕಾಪಾಡುವರು ಯಾರು ಪೂಜ್ಯರೇ? ನಾರಾಯಣ ನಾರಾಯಣ, ನೋಡಿದೆಯಾ ನಿನ್ನ ಬುದ್ಧಿಯನ್ನು? ಅವನು ನಿನ್ನನ್ನು ಕಾಪಾಡುವನೆಂದ ಮೇಲೆ ಅವರ ಬಂಧತ್ವ ಸ್ನೇಹಿತತ್ವಗಳ ವಿಷಯ ನಿನಗೇತಕಯ್ಯ. ಅಂತಹ ಪರಮ ಸ್ನೇಹಿತರನ್ನು ಸೇರುವುದರಿಂದಲೇ ನಿನ್ನ ಕಾರ್ಯವೂ ಕೈಗೂಡುವುದು. ಪೂಜ್ಯರೇ, ಪೂಜ್ಯರೇ, ತಮ್ಮ ಆಜ್ಞೆಯಂತೆ ಮಾಡುತ್ತೇನೆ. ನಾನೇನೂ ಬರುವೆ. ಗಯನೆ, ಇಲ್ಲಿ ಬಾ. ಎಚ್ಚರಿಕೆ, ಭೀಮಸೇನನು ಇಲ್ಲದ ವೇಳೆಯನ್ನು ನೋಡಿ ಅರ್ಜುನನ 2 ಪಾದಗಳನ್ನು ಭದ್ರವಾಗಿ ಹಿಡಿದುಕೋ. ಹೆದರಬೇಡ. ಧರ್ಮರಾಯನ ಮೇಲೆ ಹಾಣೆ ಇಟ್ಟು ಹೇಳುವವರೆಗೂ ನಿನ್ನ ವಿಚಾರವನ್ನು ಅವನಲ್ಲಿ ತಿಳಿಸಬೇಡ. ತಿಳಿಸಿದರೆ ಅನರ್ಥವಾಗುವುದು. ಎಚ್ಚರಿಕೆ ಗಂಧರ್ವ, ಎಚ್ಚರಿಕೆ. ಪೂಜ್ಯರೇ, ನಿಮ್ಮ ಉಪಕಾರವನ್ನು ನನ್ನ ಮರಣಾಂತ ಪರ್ಯಂತರವೂ ಮರೆಯುವಾಗಿಲ್ಲ. ಇದು ನಿಮ್ಮ ಪಾದಗಳಿಗೆ ನಮಸ್ಕರಿಸುವೆನು. ನಾನೇ ದಂಪತಿಗಳಿರುವವರೆಗೂ ಮಂಗಳವಾಗಲಿ. ನೀವಿನ್ನೂ ಹೋಗಿ ಬನ್ನಿ. ನಾರಾಯಣ ನಾರಾಯಣ. ಜಗವೊಂದು ನಿನ್ನಯ ನಾಟಕ ರಂಗ, ಜಗವೊಂದು
ನಿನ್ನಯ ನಾಟಕ ರಂಗ ಅದುವೇ ಮನುಜನ ಬಾಳಿನ ರಂಗ ಅದುವೇ ಮನುಜನ ಬಾಳಿನ ರಂಗ ಜಗವೊಂದು ನಿನ್ನಯ ನಾಟಕ ರಂಗ ನಾರಾಯಣ ನಾರಾಯಣ ಅರಿಯನಯ್ಯ ಅರಿ ನಿನ್ನ ಅಂತರ ಅರಿಯನಯ್ಯ ಅರಿ ನಿನ್ನ ಅಂತರ ಅದರೊಳಗಿರುವ ಆಂತರ್ಯವೇನಯ್ಯ ನಾರಾಯಣ ನಾರಾಯಣ ಅದರೊಳಗಿರುವ ಆಂತರ್ಯವೇನಯ್ಯ ಇದನರಿಯುವ ಪರಮಾತ್ಮ ಸಾಧನ ನಾರಾಯಣ ನಾರಾಯಣ ಇದನರಿಯುವ ಪರಮಾತ್ಮ ಸಾಧನ ಅನುದಿನ ಎನಗಿತ್ತು ಪರೆಯೋ ನನ್ನಯ್ಯ ಅನುದಿನ ಎನಗಿತ್ತು ಪೊರೆಯೋ ನನ್ನಯ್ಯ ಜಗವೊಂದು ನಿನ್ನಯ ನಾಟಕ ರಂಗ ಮನುಜನ ಬಾಳಿನ ರಂಗ ಜಗವೊಂದು ನಿನ್ನಯ ಬಾಳಿನ ರಂಗ ಅದುವೇ ಮನುಜನ ಬಾಳಿನ ರಂಗ ನಾರಾಯಣ ನಾರಾಯಣ ಆದಿನಾದವನು ಮಾಡಿದಯುದಾಯ ಆದಿನಾದವನು ಮಾಡಿದಯುದಾಯ ನನಗೆ ಕೆಳಗಿದ ಕಟ ದೇವ
ಎಲ್ಲೆಂದು ಹರಿಯದೆ ನಾನು ಈ ಪಂಥಕ್ಕೆ ಹೋದನೆಲ್ಲ ಕಪಟವೆಂದು ತಿಳಿದಿದ್ದರೆ ನಾನು ಈ ಪಂಥಕ್ಕೆ ಹೋಗುತ್ತಿರಲಿಲ್ಲ. ಸಹೋದರ ಮಾತನ್ನು ನಿರಾಕರಿಸಿ ಕೌರರೊಡಗೂಡಿ ಜೂಜನ್ನಾಡಿ ಸಮಸ್ತ ಭೋಗ ಭಾಗ್ಯಗಳನ್ನು ಅನುಜರನ್ನು ಈ ಅರಣ್ಯದಲ್ಲಿ ಅಲಿಯುವಂತೆ ಮಾಡಿದೆಯ ವಾಸುದೇವ. ಈ ಸಂಕಟವು ನಾನು ಹೇಗೆ ಸಹಿಸಲಿ ದೇವಾ, ಹೇಗೆ ಸಹಿಸಲಿ? ದುರ್ಮದಂತರ ಶಿರವನ್ನು ಕಡಿಯುವೆ ಬಿಡುವೆಲ್ಲಯ್ಯ, ಬಿಡುವೆಲ್ಲಯ್ಯ, ಬಿಡುವೆಲ್ಲಯ್ಯ. ದುರ್ಮದಂತರ ಶಿರವನ್ನು ಕಡಿಯುವೆ ಬಿಡುವೆಲ್ಲಯ್ಯ, ಬಿಡುವೆಲ್ಲಯ್ಯ, ಬಿಡುವೆಲ್ಲಯ್ಯ. ಅನಮ ಕೌರವ ಎಂಬ ಕೊನೆಯ ಅನಮ ಕೌರವ ಎಂಬ ಕೊನೆಯ ಬಿಡಿದು ಸಿಗಿಯುವ ಕಡು ಚೌರ್ಯದಲ್ಲಿ, ಬಿಡಿದು ಸಿಗಿಯುವ ಕಡು ಚೌರ್ಯದಲ್ಲಿ ಎದೆಯನ್ನು ಮೆಟ್ಟಿ ಮನವನ್ನು ಕೊಟ್ಟು, ಎದೆಯನ್ನು ಮೆಟ್ಟಿ ಮನವನ್ನು ಕೊಟ್ಟು ಧ್ವಂಸ ಮಾಡುವೆ ನಾನೀಗ, ಧ್ವಂಸ ಮಾಡುವೆ ನಾನೀಗ, ಧ್ವಂಸ ಮಾಡುವೆ ನಾನೀಗ. ದುರ್ಮದಂತರ ಶಿರವನ್ನು ಕಡಿಯುವೆ ಬಿಡುವೆಲ್ಲಯ್ಯ, ಬಿಡುವೆಲ್ಲಯ್ಯ, ಬಿಡುವೆಲ್ಲಯ್ಯ. ಅಗ್ರಜ, ನೀನು ಹಿಂದಿನಿಂದಲೂ ಶಾಂತಿ ಶಾಂತಿ ಎಂದು ಸಕಲ ಐಶ್ವರ್ಯವನ್ನು ಸೋತು ಈಗ ಸುಮ್ಮನೆ ವ್ಯಸನ ಪಡುತ್ತಿರುವೆ. ಈಗಲಾದರೂ ನೀನಪ್ಪಣೆ ಕೊಟ್ಟಿದ್ದಾದರೆ ಆ ನಮ್ಮ ವೈರಿಗಳಾದ ಕೌರವರನ್ನು ಕ್ಷಣ ಮಾತ್ರದಲ್ಲಿ ಜಯಿಸಿಬಿಡಬೇಕು. ಏನು ಹೇಳಬೇಕು? ಸಹೋದರ ಭೀಮಸೇನ, ಆತುರವೇಕೆ? ಇಷ್ಟೊಂದು ಕೋಪವೇ? ಶಾಂತನಾಗು ಸಹೋದರ, ಶಾಂತನಾಗು. ಅಗ್ರಜ, ಶಾಂತಿ ಶಾಂತಿ ಎಲ್ಲಿರುವುದೇ ಭೀಮನಿಗೆ ಶಾಂತಿ? ಅಗ್ರಜ, ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳ ತಂದು ರಣಕ್ಕೆ ತಲೆಗಳನ್ನು ರಣಗಳನ್ನು ಕೆಡಿ ರಣದಾಹ ನಿಗಿಸಿಕೊಳ್ಳ. ಅಗ್ರಜ, ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳ ತಂದು ರಣಕ್ಕೆ ತಲೆಗಳನ್ನು ರಣಗಳನ್ನು ಕೆಡಿ ರಣದಾಹ ನಿಗಿಸಿಕೊಳ್ಳುವೆ, ರಣದಾಹ ನಿಗಿಸಿಕೊಳ್ಳುವೆ. ಕೊಂಡವರ ತಂಡ ಕೌರವರ ಗುಂಡಿಗೆ ಬೀಳೆ, ಕೊಂಡವರ ದುರ್ಹನು ಮುಟ್ಟಿದ ತಂಡ ಕೌರವರ ಗುಂಡಿಗೆ ಬೀಳೆ. ಕಂಡ ಎಲುಬಗಳ ಕುಂಡರಿಸಿ ನನ್ನ ಚಂಡಿ ಗೌತಣವ ಮಾಡಿಸುವ, ಕಂಡ ಎಲುಬಗಳ ತುಂಡರಿಸಿ ನನ್ನ ಚಂಡಿ ಗೌತಣವ ಮಾಡಿಸುವ. ಓರ್ಕರೆವ ಕಾಗೋಡದನ್ವಯ ಹೊರಪಡಿಸಿ ಭೀಮನ ಗದೆಯ ಪ್ರಚಂಡ ತೋನು ತೋರ್ಪಡಿಸಿ, ಓರ್ಕರೆವ ಕಾಗೋಡದನ್ವಯ ಹೊರಪಡಿಸಿ ಭೀಮನ ಗದೆಯ ಪ್ರಚಂಡ ತೋನು ತೋರ್ಪಡಿಸಿ, ದರ್ಪದೆಂದರೆವ ಗುರುವರ ರಾಂಕೋಗಳ ಬಿಡಿದು, ದರ್ಪದೆಂದರೆವ ಗುರುವರ ರಾಂಕೋಗಳ ಬಿಡಿದು, ಗಿರ ಗಿರನೆ ಗಿರ ಗಿರನೆ ತಿರುಗಿಸಿ ನೆಲಕ್ಕಪ್ಪಳಿಸಲು ಬಲು ಶೌರ್ಯತೆಯ ಕುಲ ಹೇಡಿಗಳನ್ನು ತಂದು ರಣದ ರಣಗಳನ್ನು ಕೆಡಗಿ ರಣದಾಹ ನಿಗಿಸಿಕೊಳ್ಳುವೆ. ಅಗ್ರಜ, ನೀನು ಶಾಂತಿ ಮಾಡುವ ಕಾಲದಲ್ಲಿ ಎಷ್ಟೊಂದು ಅನರ್ಥವಾಯಿತು. ಮುಂದೆ ಇನ್ನೇನು ಮಾಡಬೇಕೆಂದಿರುವೆ? ಆ ಲೊಂಡ ಕೌರವರ ಪುಂಡನ್ನಡಗಿಸಲು ಈ ಮಂಡಲದೊಳಗೆ ಅವಕಾಶವೇ ದೊರೆಯಲಿಲ್ಲವಲ್ಲ. ಎನ್ನ ಮನಸ್ಸು ಕುದಿಯುತ್ತಿರುವುದು ಎಂದಿನ ವೃತ್ತಾಂತವು ನೆನೆಸಿಕೊಂಡರೆ, ಅನುಭವಿಸಿದ ಹೀನ ಉದ್ಯಮ ತಂದುಕೊಂಡರೆ ಎನ್ನ ಮನವು ಅಗ್ನಿ ಜ್ವಾಲೆಯಂತೆ
ಮುಗಿಲ್ ಮುಗಿಲ್ ಎಂದು ಹತ್ತಿವೆ ಎತ್ತಿರುವುದು. ಸತಿಯ ವಸ್ತ್ರಾಭರಣ ಕಾಲದಲ್ಲಿ ನಿನ್ನ ಆಜ್ಞೆ ಹೊಂದಿಲ್ಲದಿದ್ದರೆ ಆ ಪರಮ ಭ್ರಷ್ಟ ಪಾಪಿಷ್ಠರಾದ ಕೌರವರು ಇದುವರೆಗೂ ಇರುತ್ತಿದ್ದರೆ ಇದು 77 ಮಣಭಾರವಿರುವ ಈ ನನ್ನ ಗದಾದಂಡಕ್ಕೆ ಆಹುತಿಯನ್ನು ಕೊಟ್ಟು ಯಮಲೋಕಕ್ಕೆ ಕಳುಹಿಸುತ್ತಿದ್ದನು. ವೈರಿ ಕುರುಕುಲ ಹದವರನು ವಧಿಸುವನು, ವೈರಿ ಕುರುಕುಲ ಹದವರನು ವಧಿಸುವನು. ಸಿರಿಯೆಂಬೆರದು ದುರಹಂಕಾರದು, ಸಿರಿಯೆಂಬೆರದು ದುರಹಂಕಾರ ಧಿಕ್ಕರಿಸಿ ಬಳಸೋಕೆಂದರು. ವೈರಿ ಕುರುಕುಲ ಹದವರನು ವಧಿಸುವೆನು. ಅನುಜರೆಂಬವ ಅಕ್ಕರ ಎನ್ನದ ಸೊಕ್ಕಿದ ಪೂರ್ಣ ಕುಂದಿಗಳ, ಅನುಜರೆಂಬವ ಅಕ್ಕರ ಎನ್ನದ ಸೊಕ್ಕಿದ ಪೂರ್ಣ ಕುಂದಿಗಳ. ಪಕ್ಕತವಲ್ಲವ ಭಕ್ತಿ ನ್ಯಾಯ ವಯಸ್ಸಿನ ರಂಗದರೆ, ಪಕ್ಕತವೆಲ್ಲವ ಭಕ್ತಿಸಿನ ಮಗ ನ್ಯಾಯ ವಯಸ್ಸಿನ ರಂಗದರೆ. ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಮುಕ್ಕಿಸದಿರುವೆ ರಣದೊಳಗೆ, ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಮುಕ್ಕಿಸದಿರುವೆ ರಣದೊಳಗೆ. ಸಭೆಯಳು ಪತ್ನಿಯ ಗರ್ವದಿ ಬೆರಿದ, ಸಭೆಯಳು ಪತ್ನಿಯ ಗರ್ವದಿ ದುರ್ಮೂರ್ಖರವರದೇನು ಬಗೆದು. ವೈರಿ ಕುರುಕುಲ ಹದವರನು ವಧಿಸುವೆನು. ಸತಿಯ ಸೀರೆಯನ್ನು ಸೆಳೆದ ಹಾಗೆ ಅವಳ ಕಣ್ಣುಗಳು ತೂತು ಬಿದ್ದವು. ಏನು ಮಾಡಲಿ? ಅಣ್ಣನ ಆಜ್ಞೆ, ಅಣ್ಣನ ಆಜ್ಞೆ ಹೊಂದಿಲ್ಲದಿದ್ದರೆ ಆ ದೃಢ ದುಶ್ವಾಸ ಒಳಲಂ ಸೇಳಿ ಅವನ ಬಿಸಿ ರಕ್ತವನ್ನು ಹೀರಿ ಅವನ ರಕ್ತ ಭಕ್ತಿಯಿಂದ ಪಾಂಚಾಲಿಯ ತಲೆಯನ್ನು ಬಾಚಿ ತುರುಬು ಹಾಕುವೆನೆಂದು ಮಾಡಿದ ಪ್ರತಿಜ್ಞೆಯು ಇನ್ನೂ ತೀರಲಿಲ್ಲ. ಸ್ವಲ್ಪ ಮಾತ್ರ ಯುದ್ಧವಾದರೆ ಸಾಕು. ಆ ದುಶ್ಯಾಸನ ಒಡಲಂ ಸೀಳಿ ಆ ಕೌರವರ ಎದೆಯನ್ನು ಬಗೆದು ನನ್ನ ಸೇಟನ್ನು ತೀರಿಸಿಕೊಳ್ಳಲು. ಸಹೋದರ ಶಾಂತ ಸಹೋದರ ಮಾತಾ ಸರಸದಳೋ ವಿರಸವಂತಿದ ಸಾಕುರುಳನೆ ಸಕು ದುರುಳನೆ ಸರಸ. ಅಣ್ಣ ಅನಂದಯ್ಯ, ಸಾಕುರುಳನೆ ಸಕು ದುರುಳನೆ ದುರಾಗ್ರದಲ್ಲಿ ಸರಸ. ಸರಸದಳೋ ವಿರಸವನ ಸಹಿತ, ಸರಸದಳೋ ವಿರಸವನ ಸಹಿತ ಸಾಕು ದುರುಳನೆ ಸಕು ದುರುಳನೆ ದುರಾಗ್ರದಲ್ಲಿ ಸರಸ. ಅಣ್ಣ ಹಾನಿಯ ವಿರಚಿಸಿ ಯಮಗೆ, ಹಾನಿಯ ವಿರಚಿಸಿ ಯಮಗೆ ಹರಿಪಲಾಗದ ಮೆರೆಯುವ ನಮ್ಮ, ಹರಿಪಲಾಗದ ಮೆರೆಯುವ ನಮ್ಮ. ಹಾಕುರುಳನೆ ಸಕು ದುರುಳನೆ ದುರಾಗ್ರದಲ್ಲಿ ಸರಸದಳೋ ವಿರಸವನ ಸಿಕ್ಕಿದ ಸಾಕು ದುರುಳನೆ ಸಕು ದುರುಳನೆ ದುರಾಗ್ರದಲ್ಲಿ. ಅಣ್ಣ ಧರ್ಮದಾಂತರ ಮದವನ್ನು ಮರೆತ, ಧರ್ಮದಾಂತರ ಮದವನ್ನು ಮರೆತು ಹರಿಯ ಕರುಣವು ಇರುವುದು ಯಮಗೆ, ಹರಿಯ ಕರುಣವು ಇರುವುದು ಯಮಗೆ. ಸಾಕು ದುರುಳನೆ ಸಕು ದುರುಳನೆ ದುರಾಗ್ರದಲ್ಲಿ ಸರಸದಳೋ ವಿರಸವನ ಸಿಕ್ಕಿದ ಸಾಕು ದುರುಳನೆ ಸಕು ದುರುಳನೆ ದುರಾಗ್ರದಲ್ಲಿ. ಅಣ್ಣ ಧರ್ಮನಂದನ, ಈ ಪಾರ್ಥನನ್ನು ಸಾಮಾನ್ಯನೆಂದು ಭಾವಿಸಬೇಡ.
ನೀವು ಒಪ್ಪಣೆಯನ್ನು ಕೊಟ್ಟಿದ್ದೆ, ಆದರೆ ಆ ನಮ್ಮ ವೈರಿಗಳಾದ ಕೌರವರು ನಿಮಿಷ ಮಾತ್ರದಲ್ಲಿ ಜಯಿಸಿ ಬರುವನು. ಏನು ಹೇಳುವಣ್ಣ? ಸಹೋದರ, ದುಡುಕುದು ಬೇಡ, ಶಾಂತರಾಗಿರಿ. ಅಣ್ಣ ಸಹೋದರ, ಅಣ್ಣ ಏಪರೆ ಚಿಂತಿಸಲೇಕೆ, ಅಣ್ಣ ಏಪರೆ ಚಿಂತಿಸಲೇಕೆ, ಹೃದಯವ ಸೇರಿವೆ ಮತಾಂತರ, ಹೃದಯವ ಸೇರಿವೆ ಮತಾಂತರ, ಹೃದಯವ ಸೇರಿವೆ ಮತಾಂತರ. ಭ್ರಷ್ಟರಾದ ಕೌರವರನ್ನ, ಭ್ರಷ್ಟರಾದ ಕೌರವರನ್ನ ಸುಟ್ಟು ಭಸ್ಮವಾದ ಯುವದಾನ, ಸುಟ್ಟು ಭಸ್ಮವಾದ ಯುವದಾನ. ಅಡ್ಡ ಆಗದೆ ಪುಟ್ಟದವರ, ಅಡ್ಡ ಆಗದೆ ಪುಟ್ಟದವರ ಮದಗಳ ಮೆರೆಯುವೆ ನಾನೀಗ, ಮದಗಳ ಮೆರೆಯುವೆ ನಾನೀಗ, ಮದಗಳ ಮೆರೆಯುವೆ ನಾನೀಗ. ಅಣ್ಣ, ಸಹೋದರ, ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದರೆ ಆ ನಮ್ಮ ಕುಲವೈರಿಗಳಾದ ಕೌರವರನ್ನು ಕ್ಷಣ ಮಾತ್ರ ಜಯಿಸಿದೆ. ಏನು ಹೇಳುವೆ ಅಗ್ರಜ? ಶಾಂತನಾಗು ಸಹೋದರ, ಶಾಂತನಾಗು. ಎದಕ್ಕೆ ಚಿಂತಿತೆ ಅಗ್ರಜ ನೀ ಕೇಳೋ, ಎದಕ್ಕೆ ಚಿಂತಿತೆ ಅಗ್ರಜ ನೀ ಕೇಳೋ. ಅಕ್ರೂರ ವೇದನೆ, ಅಕ್ರೂರ ವೇದನೆ ಅಗ್ರಜ ನೀ ಕೇಳೋ. ವಸುದೇವನ ಕರೆಸಿ ದೇವದೇ ಕೊಳ್ಳೋ ಏಕೆ, ವಸುದೇವನ ಕರೆಸಿ ಬೇಗದೆ ಕೊಳ್ಳೋ ಏಕೆ. ಸರ್ವ ಕಾರ್ಯಗಳನ್ನು, ಸರ್ವ ಕಾರ್ಯಗಳನ್ನು ನಡೆಸುವುದೇಗ. ಏತಕ್ಕೆ ಅಗ್ರಜ ನೀ ಕೇಳೋ ಅಣ್ಣ. ಅಗ್ರಜ, ನೀನು ನಮ್ಮನ್ನು ಸಣ್ಣ ಬಾಲಕರನ್ನು ಬಳಸಬೇಡ. ನೀನು ಅಪ್ಪನೆಯನ್ನು ಕೊಟ್ಟಿದ್ದೆ, ಆದರೆ ಆ ನಮ್ಮ ವೈರಿಗಳಾದ ಕೌರವರನ್ನು ಧ್ವಂಸ ಮಾಡಿ ಬರುವೆನು. ಏನು ಹೇಳುವೆ ಅಗ್ರಜ? ಸಹೋದರರೇ, ಎಲ್ಲರೂ ಶಾಂತರಾಗಿರಿ. ಶಾಂತರಾಗಿ ಸೌಖ್ಯದಿಂದ ಬಾಳಿರೇ. ಶಾಂತರಾಗಿ ಸೌಖ್ಯದಿಂದ ಬಾಳಿರೇ. ಸಹೋದರರೇ, ಮನವ ನೀಡದೆ ಶಾಂತರಾಗಿ ನಡ ನುಡಿಯಲಿ ಜನರ ಲಾಲಿಸಿ, ನಡ ನುಡಿಯಲಿ ಜನರ ಲಾಲಿಸಿ ಸುಖದಿಂದ ಶಾಂತರಾಗಿ ಸೌಖ್ಯದಿಂದ ಸಹೋದರರೇ, ನಾವು ಪರಮಾತ್ಮನು ನಂಬಿರುವಾಗ ಆತನ ಮನಸ್ಸಿಗೆ ಬಂದಂತೆ ಮಾಡಲಿ. ಸರ್ವರು ಆ ಪರಮಾತ್ಮನನ್ನು ಧ್ಯಾನಿಸೋಣ. ಜಯ ಹೇ ಜೀವನ ಒಡೆಯ, ಜಯ ಹೇ ಪಾವನ ದಯಾ ಸಾಗರ.
ಜಯ ಹೇ ಜೀವನ ಒಡೆಯ ಜಯ ಹೇ ಪಾವನ ದಯಾ ಸಾಗರ ಅನಾಥ ಜನಗಳ ಕಾಮಧೇನು ಅನಾಥ ಜನಗಳ ಕಾಮಧೇನು ಎನಸಿಹ ನೆಲೆಸಿಹ ದಾನನು ನೀನು ಎನಸಿಹ ನೆಲೆಸಿಹ ದಾನನು ನೀನು ಎನ್ನೆನಿಸುತ್ತವರ ವೈಕುಂಠದಲ್ಲಿ ಎನ್ನೆನಿಸುತ್ತವರ ವೈಕುಂಠದಲ್ಲಿ ನಿನ್ನಡಿಯ ಕರುಣವ ಕಾಯುವೆ ಜಯ ಹೇ ಜೀವನ ಒಡೆಯ ಜಯ ಹೇ ಪಾವನ ದಯಾ ಸಾಗರ ಹರಿಯು ನೀನೆ ಹರನು ನೀನೆ ಹರಿಯು ನೀನೆ ಹರನು ನೀನೆ ವಿಶ್ವವ್ಯಾಪಕ ಗಮನ ನೀನೆ ವಿಶ್ವವ್ಯಾಪಕ ಗಮನು ನೀನೆ ಎನ್ನೆನಿಸುವವರ ವೈಕುಂಠದಲ್ಲಿ ಎನ್ನೆನಿಸುವವರ ವೈಕುಂಠದಲ್ಲಿ ನಿನ್ನಡಿಯ ಕರುಣವ ಕಾಯುವೆ ಜಯ ಹೇ ಜೀವನ ಒಡೆಯ ಜಯ ಹೇ ಪಾವನ ದಯಾ ಸಾಗರ ಸದಾ ನೀನೇ ನಮ್ಮನ್ನು ಉದ್ಧರಿಸಿ ಕಾಪಾಡಬೇಕು. ಪಾರ್ಥ, ಅಣ್ಣ, ನೀನಿನ್ನು ಹೋಗಿ ಕಂದ ಮೂಲಾದಿಗಳನ್ನು ತೆಗೆದುಕೊಂಡು ಬರುವನಾಗು. ತಮ್ಮ ಅಪ್ಪಣೆಯಂತೆ ಆಗಿಲ್ಲ ಅಣ್ಣ. ನಿನಗೆ ಶುಭವಾಗಲಿ. ಮುರಾರೇ ದರ್ಶನವಾನಿ ನೀಡೆಯ ದೇವ ದರ್ಶನವಾನಿ ನೀಡೆಯ ಪರಮಾತ್ಮ ದರ್ಶನವಾನಿ ನೀಡೆಯ ದೇವ ದರ್ಶನವಾನಿ ನೀಡೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಕೃಷ್ಣ ಪರಮಾತ್ಮ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬೇನಯ್ಯ ಜೀವವು ನೀನೆಂದು ನಂಬೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಪ್ರಭುವೇ ದರ್ಶನವಾನಿ ನೀಡೆಯ ದೇವ ದರ್ಶನವಾನಿ ನೀಡೆಯ ಅರಣ್ಯವಾಸವ ಆಜ್ಞಾನುಸಾರನೆ ಪರಮಾತ್ಮ ಅರಣ್ಯವಾಸವ ಅವರಾಜ್ಞಾನುಸಾರನೆ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಕೃಷ್ಣ ಪರಮಾತ್ಮ
ಸಂತಸದಿ ನಾವು ಕಳೆದೆವು ದೇವ ಕರುಣ. ಪಾಮರರಾದ ಪಾಂಡವರಿಗೆ ನೀ ಪರಮಾತ್ಮ, ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ದೊರಕಿಸೋ ದೇವ. ಧರ್ಮದಿ ರಾಜವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಪ್ರಭುವೇ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಪ್ರಭುವೇ. ದರ್ಶನವ ನೀಡೆಯ ದೇವ, ದರ್ಶನವ ನೀಡೆಯ ಕೃಷ್ಣ. ಶ್ರೀಹರಿ ಪರಮಾತ್ಮ, ಸದಾ ನೀನೆ ನಮ್ಮನ್ನು ಉದ್ಧರಿಸಿ ಕಾಪಾಡಬೇಕು ತಂದೆ. ಹರಿಮಾಯಕಾರಿಯೇ ಕರುಣವಿಲಾವೆ ಪರಮಾತ್ಮ. ಹರಿಮಾಯಕಾರಿಯೇ ಕರುಣವಿಲಾವೆ. ಘೋರ ಕಾನನವನ್ನು ಸೇರುವಂತಾಯಿತೆ ಪರಮಾತ್ಮ. ಘೋರ ಕಾನನವನ್ನು ಸೇರುವಂತಾಯಿತೆ. ತೊರೆದು ಪಟ್ಟಣವನ್ನು ತಿರಿ ತುಂಬುವರ ಮಾಡಿದೆ ಪರಮಾತ್ಮ. ತೊರೆದು ಪಟ್ಟಣವನ್ನು ತಿರಿ ತುಂಬುವರ ಮಾಡಿದೆ. ಹರಿಮಾಯಕಾರಿ ಕರುಣವಿಲಾವೆ. ರಾಜವಂಶದ ಲುಟ್ಟೆ ಮಲಗಿ ಅರಣ್ಯದಿ ಪರಮಾತ್ಮ. ರಾಜವಂಶದ ಲುಟ್ಟೆ ಮಲಗಿ ಅರಣ್ಯದಿ ಮರುಗುವಂತಾಯಿತೆ ಎಮ್ಮಯ ಬಾಳು ಪರಮಾತ್ಮ. ಮರುಗುವಂತಾಯಿತೆ ಎಮ್ಮಯ ಬಾಳು. ಹರಿಮಾಯಕಾರಿ ಕರುಣವಿಲಾವೆ. ಪರಮಾತ್ಮ, ನಾನು ಚಂದ್ರವಂಶದಲ್ಲಿ ಹುಟ್ಟಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಈ ಕಾಡಿನಲ್ಲಿ ಅಲೆಯುವಂತೆ ಮಾಡಿದೆಯಾ ಪರಮಾತ್ಮ? ಜಗದೋದ್ಧಾರ ದಿವ್ಯಾಕಾರ ಜಗದೋದ್ಧಾರ. ಜಗದೋದ್ಧಾರ ದಿವ್ಯಾಕಾರ ಜಗದೋದ್ಧಾರ. ಕಂದನ ಪಾಲಿಸೋ ಇಂದಿರೆ ರಮಣ ಪರಮಾತ್ಮ. ಕಂದನ ಪಾಲಿಸೋ ಇಂದಿರೆ ರಮಣ. ವರಶ್ರೀ ಲಘುಮಿ ರಮಣ ಪಾಹಿ ಮಾ. ಜಯ ಜನಾರ್ದನ ವಾರು ವಿಷಯನ. ಜಯ
ಜನಾರ್ದನ ವಾರುದಿ ಶಯನ ಜಯ ಜನಾರ್ದನ ವಾರುದಿ ಶಯನ ಜಯ ಜನಾರ್ದನ ವಾರುದಿ ಶಯನ ಚಂದನ ಪಾಲಿಸೋ ಇಂದಿರೆ ರಮಣ ಚಂದನ ಪಾಲಿಸೋ ಇಂದಿರೆ ರಮಣ ಪರಶ್ರೀ ಲಘುಮಿ ರಮಣ ಪಾಹಿಮಾ ವಿಧಿ ಲೀಲೆಯು ಏನು ವಿಚಿತ್ರವಾಗಿರುವುದು. ಇಂದ್ರಪ್ರಸ್ಥದಲ್ಲಿ ಮೆರೆಯುತ್ತಿದ್ದ ವೈಭವಗಳು ಏನಾಗಿ ಹೋದವು. ಶಂಕರನೊಡನೆ ನಮ್ಮ ದಾಯಾದಿಗಳಾದ ಕೌರವರಿಂದ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡು ಈ ಕಾಡಿನಲ್ಲಿ ವನವಾಸವೂ ಪ್ರಾಪ್ತವಾಯಿತು. ಶಂಕರನೊಡನೆ ಹೋರಾಡಿ ಆಶುಪತಾಸ್ತ್ರ ಪಡೆದ ಸಂತೋಷ ಒಂದು ಕಡೆ, ಸಕಲ ಐಶ್ವರ್ಯವನ್ನು ತೊರೆದು ಈ ಕಾಡಿನಲ್ಲಿ ಕ್ಲೇಶ ಪಡುತ್ತಿರುವ ದುಃಖ ಒಂದು ಕಡೆ. ಪರಮಾತ್ಮ, ಎಂದಿಗೆ ನಮ್ಮ ಕಷ್ಟಗಳನ್ನು ಪರಿಹರಿಸಿ ಕಾಪಾಡುವೆಯೋ ನಾನು ಬೇರೆ ಕಾನೇನು ಸ್ವಾಮಿ. ಅನಾಥ ರಕ್ಷಣೆಂಬ ಬಿರಿದಂತಾಕಿದ ನಮ್ಮನ್ನು ಕಾಪಾಡು ಕಾಪಾಡು. ಇದೇನು ಆಶ್ಚರ್ಯ, ಈ ಸಂಧ್ಯಾ ಕಾಲದಲ್ಲಿ ನನ್ನ ಕಾಲುಗಳನ್ನು ಹಿಡಿದು ಬೇಡಿಕೊಳ್ಳುತ್ತಿರುವ ಈತನಾರು? ಅಯ್ಯ, ನೀನು ಯಾರು? ನಿನ್ನ ಸಮಾಚಾರವೇನು? ಸ್ವಾಮಿ,
ನಾನು ಗಂಧರ್ವದ ಲೋಕದಾಗ ಏನು ನನ್ನ ವಿಚಾರವನ್ನು ಏನೆಂಬುದಾಗಿ ಹೇಳಲಿ? ಗಂಧರ್ವ ಕುಮಾರ, ಹೇಳು, ನಿನ್ನ ಸಮಾಚಾರವೇನು ತಿಳಿಸು. ಪ್ರಭು, ನೀವು ನಮಗೆ ಅಭಯ ಪ್ರದಾನ ಮಾಡದ ಹೊರತು ನಾನು ಏನನ್ನೂ ಹೇಳಲಾರೆ. ಗಂಧರ್ವ ಕುಮಾರ, ನುಡಿವಿಗಂ ನಡೆಸಲಾರದ ಕಡುಕೂಳನೆ ಈ ಇಂದ್ರ ತನುಜ ಗಂಧರ್ವ ಕುಮಾರ, ಬಿಡು ಬಿಡು ಮನದ ವ್ಯತೆಯನು ನೀ, ಬಿಡು ಬಿಡು ಮನದ ವ್ಯತೆಯನು ನೀ, ನಡೆಸುವೆನು ಧರ್ಮಜನಾಣೆ ಮರ್ಪಿತನಾಣೆ. ಗಂಧರ್ವ ಕುಮಾರ, ಸಮಾಚಾರವೇನು ತಿಳಿಸು. ನಾನು ಕ್ಷತ್ರಿಯನಾಗಿ ಧರ್ಮ ತನುಜ ಅನುಜ ನಿನ್ನದೊಂದು ಕೋರಿಕೆಯನ್ನು ನೆರವೇರಿಸಲಾಗದ ಕಡು ಪಾಪಿ ಎಂದು ತಿಳಿದೆಯಾ? ಜಾಗೃತೆಯಾಗಿ ಸಮಾಚಾರವೇನು ತಿಳಿಸೋ. ದೇವ, ನಿಮ್ಮ ಮಾತಿನಲ್ಲಿ ನಾನು ಹೇಗೆ ತಾನೇ ವಿಶ್ವಾಸವನ್ನಿಡಲಿ? ಗಂಧರ್ವ ಕುಮಾರ, ಏನಂದೆ? ಗಂಧರ್ವ ಸುತನ ಕೇಳ್ನುಡಿಯ, ಗಂಧರ್ವ ಸುತನ ಕೇಳ್ನುಡಿಯ, ಕೇಳುವೆನು ಈ ಕ್ಷಣದ ಚಮಲಾರೂಪವಂ ತಡೆಯಲ್, ಚಮಲಾರೂಪವಂ ತಡೆಯಲ್, ತಾಮಸವಗೈಯದೆ ಈ ಬ್ರಹ್ಮಾಂಡವನ್ನು ಜಯಿಸುವೆನು ನಾ. ಗಂಧರ್ವ ಕುಮಾರ, ಸಮಾಚಾರವೇನು ತಿಳಿಸೋ. ಖಂಡಿತವಾಗಿಯೂ ಯದುಪತಿಯ ಸಾಕ್ಷಿಯಾಗಿಯೂ ನಿನ್ನ ಕಾರ್ಯವನ್ನು ನೆರೆಸುವೆನು. ಸಮಾಚಾರವನ್ನು ತಿಳಿಸೋ. ದೇವ, ನಾನು ಗಂಧರ್ವ ಲೋಕದ ಹಾಗೆ ಏನು ನನ್ನ ವಿಚಾರವನ್ನು ಏನೆಂಬುದಾಗಿ ಹೇಳಲಿ? ನಾನು 3 ದಿನಗಳ ಹಿಂದೆ ಗಗನ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ನನ್ನ ಕುದುರೆಯ ವೈಶಿಷ್ಟ್ಯವು ಗಂಗಾ ತೀರದಲ್ಲಿ ಸೂರ್ಯನಿಗೆ ಅರಿಯವನ್ನು ಕೊಡುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಬಿದ್ದಿತಂತೆ. ಏನು? ಅಶ್ವದ ಉಚ್ಚಿಷ್ಟವು ಬಿದ್ದರೇನಾಯ್ತು? ಅದಕ್ಕೆ ಪರಮಾತ್ಮನು ಏನಂದರು? ಅದಕ್ಕೆ ಪರಮಾತ್ಮನು ಕುಪಿತನಾಗಿ 8 ದಿನದೊಳಗಾಗಿ ನನ್ನ ಶಿರಚ್ಛೇದನ ಮಾಡುವುದಾಗಿ ಶಪಥ ಮಾಡಿರುವಂತೆ ಈ ಪತ್ತಿನಿಂದ ಪರಿಹರಿಸಿ ನನಗೆ ಜೀವದಾನ ಮಾಡಬೇಕೆಂದು ಬೇಡವೇನು ದೇವ. ಪರಮಾತ್ಮ, ಏನು ಇನ್ನು 7 ದಿನದ ಒಳಗೆ ಪರಮಾತ್ಮನು ನಿನ್ನನ್ನು ಕೊಲ್ಲುವುದಾಗಿ ಶಪಥ ಕೈದಿರುವನಿ. ಅಯ್ಯೋ ಭಗವಂತ, ಮುಂದೇನು ಗತಿ? ಎಂತಹ ಈ ಉಭಯ ಸಂಕಟಕ್ಕೆ ನಾನು ಏನು ತಾನೇ ಮಾಡಲಿ? ದಾನವ ನೀಡಿದೆ ದೀನನಾಗಿ ನಾನು ಪರಮಾತ್ಮ. ದಾನವ ನೀಡಿದೆ ದೀನನಾಗಿ ನಾನು ಉಭಯವ ತೋರಿಸೋ ಗೋಪಾಲನೇ ನೀನು. ದ್ರೋಹಿಯಾದೇನೋ ಜಗದಲ್ಲಿ ಪ್ರಭುವೆ, ಆ ವಿಧಿ
ಪರಮೇಶ್ವರ, ಎಂತಹ ಉಭಯ ಸಂಕಟಿಗೆ ಗುರಿಯಾದನು. ಪ್ರಾಣ ಸಕರುನೊಡನೆ ಯುದ್ಧ ಮಾಡುವುದೆಂತು ಶರಣು ಹೊಕ್ಕವರಿಗೆ ಮಾತು ಕೊಟ್ಟ ಮಾತನ್ನು ತಪ್ಪುವುದಾದರೂ ಹೇಗೆ? ಇಂದಿಗೆ ನಾನು ಕೆಟ್ಟೆನು ಪರಮಾತ್ಮ. ಏನಿದು ನ್ಯಾಯ, ಏನಿದು ಅನ್ಯಾಯ ಪರಮಾತ್ಮ. ಏನಿದು ನ್ಯಾಯ, ಏನಿದು ಅನ್ಯಾಯ, ದಾನವ ನೀಡಿದೆ ನೀ ನನಗೆ ನಾನು ಪರಮಾತ್ಮ. ದಾನವ ನೀಡಿದೆ ನೀ ನನಗೆ ನಾನು. ಇದು ನ್ಯಾಯ, ಏನಿದು ಅನ್ಯಾಯ. ಅಪರಾಧ ಕೈದೇನು, ಅಪವಾದ ಬಂದಿದೆ ಪರಮಾತ್ಮ. ಅಪರಾಧ ಕೈದೇನು, ಅಪವಾದ ಬಂದಿದೆ. ಕೃಪೆ ತೋರೋ ದೇವನೇ, ತ್ರಿಪುರಾರಿ ನೀನು ಪರಮಾತ್ಮ. ಕೃಪೆ ತೋರೋ ದೇವನೇ, ತ್ರಿಪುರಾರಿ ನೀನು. ಏನಿದು ನ್ಯಾಯ, ಏನಿದು ಅನ್ಯಾಯ. ಪಾಪಿಯು ನಾನದೆ, ಪಾಪವ ಪಡೆಯದೆ ಪರಮಾತ್ಮ. ಪಾಪಿಯು ನಾನದೆ, ಪಾಪವ ಪಡೆಯದೆ ಉಭಯವ ತೋರಿಸೋ ಗೋಪಾಲನೇ ನೀನು. ಉಭಯವ ತೋರಿಸೋ ಗೋಪಾಲನೇ ನೀನು. ಏನಿದು ನ್ಯಾಯ, ಏನಿದು ಅನ್ಯಾಯ. ಅಯ್ಯೋ, ವಿಧಿ ಲೀಲೆಯು ಏನು ವಿಚಿತ್ರವಾಗಿರುವುದು. ಇದಕ್ಕೆ ಚಿಂತಿಸಿ ಫಲವೇನು? ಮೊರೆ ಬಿದ್ದವರನ್ನು ರಕ್ಷಿಸುವುದು ಕ್ಷತ್ರಿಯನ ಧರ್ಮ. ಬಂಧು ಬಾಂಧವರೇ ಆಗಲಿ, ಪ್ರಾಣ ಸಕನೇ ಆಗಲಿ, ವಚನವನ್ನು ಕೊಟ್ಟು ಸಂಬಂಧವನ್ನು ಕಲ್ಪಿಸುವುದು ಹೇಡಿಯ ಬಾಳು. ವಿಧಿ ನಿಯಮವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ವಾಸುದೇವ, ಈ ನಿನ್ನ ಪ್ರಾಣ ಸಕನು ಅಜಾತ ಶತ್ರುವಾದನು. ಇನ್ನು ನಿನ್ನ ಇಷ್ಟ ಬಂದಂತೆ ಮಾಡಿಕೋ. ಈ ಭೂಮಿ ತಳಗಳಕ್ಕಾದರೂ ಸರಿಯೇ ಗಂಧರ್ವ ಕುಮಾರ, ಈ ಭೂಮಿ ತಳಗಳಕ್ಕಾದರೂ ಸರಿಯೇ. ಓ ಇವು ಚಲಿಸದೆ ನಿಂತು ಹೋದರು ಸರಿಯೇ. ಕಮಲಾರೂಪನಂ ತಡೆಯಲ್, ಕಮಲಾರೂಪನಂ ತಡೆಯಲ್. ತಾಮಸವಗೈಯದೆ ಈ ಬ್ರಹ್ಮಾಂಡವನ್ನು ಜಯಿಸುವೆನು ನಾ. ಗಂಧರ್ವ ಕುಮಾರ, ಈ ಭೂಮಿಯು ತೊಳಕಳಕಾದರೂ ಸರಿ, ವಾಯು ಚಲಿಸದು ನಿಂತು ಹೋದರೂ ಸರಿ. ಪೂರ್ವ ದಿಕ್ಕಿನಲ್ಲಿ ಹುಟ್ಟಿಯೋ ಸೂರ್ಯ ಚಂದ್ರಾದಿಗಳು ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿ
ಪೂರ್ವ ದಿಕ್ಕಿನಲ್ಲಿ ಮುಳುಗಿದರೂ ಸರಿ, ಆಕಾಶದಲ್ಲಿರುವ ನಕ್ಷತ್ರಗಳು ಫಳ ಫಳನೆ ಈ ಭೂಮಿಗೆ ಬಿದ್ದರೂ ಸರಿ, ಮೇರು ಪರ್ವತಗಳು ತಾಮಾಗಿ ಜರುಗಿದರೂ ಸರಿ, ನಾನು ಮಾತ್ರ ನಿನ್ನ ಕಾರ್ಯವನ್ನು ನೆರವೇರಿಸದೇ ಬಿಡನು. ಗಂಧರ ಕುಮಾರ, ಏತಕ್ಕೆ ಚಿಂತಿಸುವೆ? ಇಂದಿನಿಂದ ನಿನ್ನ ಪ್ರಾಣವನ್ನು ನನ್ನ ಬತ್ತಳಿಕೆಯಲ್ಲಿಟ್ಟು ಕಾಪಾಡುವೆನು. ನಡೆ, ನಮ್ಮ ಅಗ್ರಜನ ಬಳಿಗೆ ಹೋಗೋಣ. ಮಹಾತ್ಮರೇ, ನಿಮ್ಮ ಮನಸ್ಸಿಗೆ ಇಷ್ಟೊಂದು ನೋವಾಗುವುದೆಂದು ನಾನು ತಿಳಿದಿರಲಿಲ್ಲ. ನನ್ನ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕಾಪಾಡಬೇಕು ದೇವ. ಅಯ್ಯ, ಹೆದರಬೇಡ. ಇಂದಿನಿಂದ ನಮ್ಮ ಸಹೋದರರಲ್ಲಿ ನೀನು ಒಬ್ಬನಾದೆ. ನಡೆ, ನಮ್ಮ ಅಣ್ಣನ ಬಳಿಗೆ ಹೋಗೋಣ. ಆಗಬಹುದು ಪ್ರಭು.